ದೆಹಲಿಯಲ್ಲಿ ಕಾರು ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ತಪಾಸಣೆಯಾಗಿದೆ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳದಿಂದ ಹಲವು ಕಡೆಗಳಲ್ಲಿ ಪರಿಶೀಲನೆಯಾಗಿದೆ. ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿರುವಂತಹದ್ದು ಕೇಂದ್ರ ಗೃಹ ಇಲಾಖೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಿ ಅಂತೇಳಿ ಶಶಿಕುಮಾರ್ ಅವರು ಮಾತನಾಡ್ತಿದ್ದಾರೆ. ದೆಹಲಿಯಲ್ಲಿ ನಡೆದಿರುವಂಥ ಸ್ಫೋಟ ಘಟನೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಮಗೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಎಲ್ಲರಿಗೂ ಒಂದು ಅಲರ್ಟ್ ಮೆಸೇಜಸ್ ಬಂದಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ಸಿಮಿಲರ್ ಮೆಸೇಜು ನಮ್ಮ DG ಆ್ಯಂಡ್ IGP ಮತ್ತು ನಮ್ಮ DG ಕಂಟ್ರೋಲಿಂದ, ADG ಲಾ ಆ್ಯಂಡ್ ಆರ್ಡರ್, ADG ಇಂಟೆಲಿಜೆನ್ಸ್ ಎಲ್ಲರ ಕಡೆಯಿಂದನೂ ಅಲರ್ಟ್ ಮೆಸೇಜ್ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು, ಡಾಗ್ ಸ್ಕ್ವಾಡು, ಆ್ಯಂಟಿ ಸಬೋಟೇಜ್ ಚೆಕ್ಕು ಎಲ್ಲ ಸೇರಿದಂತೆ ನಮ್ಮ ಕಮಿಷನರೇಟಾದ್ಯಂತ ಪ್ರತಿ ಠಾಣೆಗೆ 1ರಿಂದ 2ರಂತೆ ಚೆಕ್ ಪೋಸ್ಟ್ಗಳು ಹಾಕ್ಕೊಂಡಿದ್ದೀವಿ. ಮತ್ತು ಡಿಸ್ಟಿಕ್ ಮತ್ತು ನಮ್ಮ ಯೂನಿಟ್ ಬಾರ್ಡರ್ಗಳಲ್ಲಿ CR ಇಂದ ಚೆಕ್ ಪೋಸ್ಟ್ಗಳನ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಿ. ಒಟ್ಟು 20ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಇಂಪಾರ್ಟೆಂಟ್ ವೈಟಲ್ ಇನ್ಸ್ಟಾಲೇಷನ್ಸ್, ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಬಸ್ ಸ್ಟ್ಯಾಂಡ್ಸ್ ಇರ್ಬೋದು, ಅದೇ ರೀತಿ ಮಾಲ್ಗಳು, ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು, ನಮ್ಮ ಸಿದ್ಧಾರೂಢ ಮಠ, ಶಾವಾಲಿ ದರ್ಗಾ, ಹೀಗೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಮತ್ತು ಹೆಚ್ಚು ಜನಸಂದಣಿ ಇರುವಂಥ ಜಾಗಗಳು ಎಲ್ಲ ಕಡೆ ನಾವು ಸಂಜೆಯಿಂದನೂ ಇನ್ಸಿಡೆಂಟ್ ಆದ ತಕ್ಷಣ ಚೆಕ್ಕಿಂಗ್ ಮಾಡಿಸುವಂಥದ್ದು ಮಾಡ್ತಾಯಿದ್ದೀವಿ. ಅದರ ಪ್ರಕ್ರಿಯೆಯ ಒಂದು ಭಾಗವಾಗಿ ರೈಲ್ವೆ ಸ್ಟೇಷನ್ಗೆ ಕೂಡ ನಾವು ವಿಸಿಟ್ ಮಾಡಿದ್ದೇವೆ. ಇದು ಇವಾಗ ಅಲರ್ಟ್ ಮೆಸೇಜ್ ಬಂದಿದೆ ಅಂತಲ್ಲ, ಕಾಲಕಾಲಕ್ಕೆ ನಾವು ಆ್ಯಸ್ ಎ ರ್ಯಾಂಡಮ್ ಎಕ್ಸಸೈಸು ಮಾಕ್ ಡ್ರಿಲ್ ರೀತಿಲಿ ಮಾಡ್ತಾನೇ ಇರ್ತೀವಿ. ಅದೆಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲ್ಲ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ವಾರ 15 ದಿವಸ, ಒನ್ಸ್ ಇನ್ 10 ಡೇಸು, ಆಮೇಲೆ ಅಮಾವಾಸ್ಯೆ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಸೆನ್ಸಿಟಿವ್ ಇಶ್ಯೂಸು ಅಕ್ರಾಸ್ ದಿ ಸ್ಟೇಟ್ ಅಥವಾ ಅಕ್ರಾಸ್ ದಿ ಕಂಟ್ರಿ ನಡೆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಇವತ್ತು ವಿಸಿಬಲ್ ಆಗಿ ತಮಗೆ ಕಾಣ್ತಾ ಇದೆ ಅಷ್ಟೇ. ಮತ್ತು ಬೇರೆ ಕಡೆ ಏನಾದರೂ ಮಾಡ್ತಾರೆ? ಇದ್ರ ಜೊತೆಗೆ ಏರ್ಪೋರ್ಟು, ಆಮೇಲೆ ಬಸ್ ಸ್ಟ್ಯಾಂಡು, ಮಾಲ್ಸ್ಗಳೆಲ್ಲ ಚೆಕ್ ಮಾಡಿದ್ವಿ. ಆಮೇಲೆ ಇನ್ಕ್ಲೂಡಿಂಗ್ ಈ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸು, ಕ್ಲಾಕ್ ರೂಮ್ಸು, ಪಾರ್ಕಿಂಗ್ ಪ್ಲೇಸಸ್ಸು, ಮುಖ್ಯವಾಗಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆಕ್ ಮಾಡುವಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ಈ ನಮ್ಮ ಹೋಟೆಲ್ಸು ಏನಿದ್ದಾವೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರೋವಂಥವು, ಎಲ್ಲಿ ಸ್ವಲ್ಪ ಅಪರಿಚಿತರು ಬಂದು ಉಳ್ಕೊಳ್ಳೋವಂಥದ್ದು ಅಥವಾ ಮೂವ್ಮೆಂಟ್ ಮಾಡೋಂಥ ಸಾಧ್ಯತೆ ಇದೆ, ಅದನ್ನು ನಿರಂತರವಾಗಿ ಚೆಕ್ ಮಾಡ್ತೀವಿ. ಇವತ್ತು ಕೂಡ ಚೆಕ್ ಮಾಡಲಾಗ್ತಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ವೆಹಿಕಲ್ ಕಾರ್ಗೆ ಸ್ಪೆಷಲ್ ಆಗಿ ಇನ್ಸ್ಪೆಕ್ಷನ್ ಮಾಡೋದು ಅಲ್ಲ, ಪರ್ಟಿಕ್ಯುಲರಾಗಿ ಅಂತಂದರೆ ಈಗ ಕಾರ್ಗಳಲ್ಲಿ ಹಿಂದ್ಗಡೆ ಲಗೇಜ್ ತರುವಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಕಾರ್ಗಳಲ್ಲಿ ಲಗೇಜ್ ಚೆಕ್ ಮಾಡುವಂಥದ್ದು, ಈಗ ನೋಡಿ 10 ಗಾಡಿ ಹೋಗ್ತಾ ಇದ್ದರೆ ಅದರಲ್ಲಿ ಯಾವ ಗಾಡಿ ಚೆಕ್ ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೆಹಲಿಯಲ್ಲಿ ಕಾರು ಸ್ಫೋಟದ ಹಿನ್ನೆಲೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಈಗ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಪೊಲೀಸರು ಗಸ್ತನ್ನು ಹೆಚ್ಚಿಸಿದ್ದಾರೆ, ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಜನರು ಸೇರುವಂತಹ ಜಾಗಗಳಲ್ಲಿ ಪೊಲೀಸರು ಈಗ ತಪಾಸಣೆಯನ್ನು ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ದೆಹಲಿಯಲ್ಲಿ ನಡೆದಿರುವಂತಹ ಈ ಕಾರಿನ ಬ್ಲಾಸ್ಟ್ ಪ್ರಕರಣ ಏನು ಅನ್ನೋದು ಈಗ ಗೊತ್ತಾಗಬೇಕಿದೆ. ನಿಜಕ್ಕೂ ಕೂಡ ಇದು ಭಯೋತ್ಪಾದಕ ಕೃತ್ಯನ ಏನು ಅನ್ನೋದರ ಬಗ್ಗೆ ನಿರಂತರವಾಗಿ ತನಿಖೆಗಳಾಗ್ತಾ ಇದೆ. ಇದು ಭಯೋತ್ಪಾದಕ ಕೃತ್ಯನೇ ಅನ್ನೋದಾಗಿದ್ದರೆ ಅತಿ ದೊಡ್ಡ ಭದ್ರತಾ ವೈಫಲ್ಯವೂ ಕೂಡ ಆಗುತ್ತೆ. ಹಾಗಾಗಿ ಗೃಹ ಸಚಿವರ ನೇತೃತ್ವದಲ್ಲೊಂದು ಮಹತ್ವದ ಸಭೆ, ತುರ್ತು ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಈ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಚರ್ಚೆಗಳಾಗುತ್ತೆ, ಮುಂದಿನ ಕ್ರಮಗಳು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಆ ಚರ್ಚೆಯ ನಂತರವಾದರೂ ಈ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಈಗಾಗಲೇ ಒಂದು ಕಡೆ ಗೃಹ ಸಚಿವರು ಭೇಟಿ ಕೊಟ್ಟರು ಆಸ್ಪತ್ರೆಗೆ, ಮತ್ತೊಂದು ಕಡೆ ದೆಹಲಿಯ CM ರೇಖಾ ಗುಪ್ತಾ ಅವರು ಕೂಡ ಗಾಯಾಳುಗಳನ್ನು ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಬರೋದು ಬಹುತೇಕ ಡೌಟ್ ಅನ್ನೋದಾದರೆ ಬಹುತೇಕ ನಾಳೆ ಬರುವಂತಹ ಚಾನ್ಸಸ್ ಇರುತ್ತೆ. ಮತ್ತೊಂದು ಕಡೆ ಈಗಾಗಲೇ ಗೃಹ ಇಲಾಖೆಯಿಂದ ಎಲ್ಲ ಕಡೆಗಳಲ್ಲೂ ಕೂಡ ಅಲರ್ಟ್ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ಸ್ಟೇಷನ್ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.
ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಹೈ ಅಲರ್ಟ್ ಮೆಸೇಜ್ ಪಾಸ್ ಆಗಿದೆ. ಇದೇ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು 1 ವಾರಗಳ ಕಾಲ ಇದೇ ರೀತಿಯ ಎಚ್ಚರಿಕೆಯನ್ನು, ಮತ್ತಷ್ಟು ಪೊಲೀಸರ ಭದ್ರತೆಯನ್ನು ರಾಜ್ಯದಾದ್ಯಂತ ಹೆಚ್ಚು ಮಾಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಟೆರರ್ ಅಟ್ಯಾಕ ಅಥವಾ ಸಾಮಾನ್ಯವಾದಂತಹ ಆಕ್ಸಿಡೆಂಟಾ ಅನ್ನೋದು ಈಗ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಕಳೆದ 4-5 ಗಂಟೆಯಿಂದಲೂ ನಿರಂತರವಾಗಿ ತನಿಖಾ ತಂಡಗಳು ಸ್ಥಳದಲ್ಲಿಯೇ ಬೀಡು ಬಿಟ್ಟು ಇಂಚಿಂಚು ಮಾಹಿತಿಯನ್ನು ಕೂಡ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ MG ರೋಡ್, ಕ್ವೀನ್ಸ್ ಸರ್ಕಲ್ನಲ್ಲಿ ಹೈ ಅಲರ್ಟ್. ಖುದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಕೇಂದ್ರ ವಿಭಾಗದ DCP. MG ರೋಡ್ ಮೆಟ್ರೋ ಸ್ಟೇಷನ್ನಲ್ಲಿ ಪರಿಶೀಲನೆ ಆಗ್ತಾ ಇದೆ. ದೆಹಲಿ ಕಾರು ಸ್ಫೋಟದ ನಂತರ ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆಯ ಮೇರೆಗೆ ಈಗ ಅಧಿಕಾರಿಗಳು ರಸ್ತೆಗಿಳಿದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವಾಹನವನ್ನು ಕೂಡ ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಹೊರ ಹೋಗುವ, ಒಳಬರುವ ಎಲ್ಲ ಕಾರುಗಳ ತಪಾಸಣೆ ಆಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್, ಹಲವು ರೀತಿಯ ಅನುಮಾನ ಇದೆ, ಶಂಕೆ ಇದೆ. ಅದರ ನಡುವೆ ಬೆಂಗಳೂರಿನಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ? ಖಂಡಿತ ಪ್ರೇಮ್, ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ನಾನೀಗ ಸದ್ಯ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ನೋಡ್ಬೋದು MG ರೋಡು ಚರ್ಚ್ ಸ್ಟ್ರೀಟ್, ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಥ ಸ್ಥಳ. ಇಲ್ಲಿ ಡಾಗ್ ಸ್ಕ್ವಾಡ್ಗಳನ್ನ ಕರೆತಂದು ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಬರೀ ವಾಹನಗಳು ಮಾತ್ರ ಅಲ್ಲ, ಜನ ಹೆಚ್ಚಾಗಿ ಚರ್ಚ್ ಸ್ಟ್ರೀಟಲ್ಲಿ ವಾಕ್ ಮಾಡುವಂಥದ್ದು. 10:30ಯಿಂದ 11:30, 12 ಗಂಟೆ, 1 ಗಂಟೆವರೆಗೂ ನೈಟ್ ಲೈಫ್ ಲೀಡ್ ಆಗುವಂಥದ್ದು. ಇಲ್ಲಿ ಸಾಕಷ್ಟು ಪಬ್ಬು ಬಾರ್ಗಳು ಓಪನ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡುವಂಥದ್ದು. ಮತ್ತು ಇಡೀ ಚರ್ಚ್ ಸ್ಟ್ರೀಟನ್ನು ಈಗಾಗಲೇ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಈ ರೀತಿ ಡಾಗ್ ಸ್ಕ್ವಾಡ್ನ ಕರೆತಂದು ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು, ಅನುಮಾನಾಸ್ಪದ ವಸ್ತುಗಳೇನಾದ್ರು ಇದೆಯಾ ಅನ್ನುವಂಥ ಪರಿಶೀಲನೆ ನಡೆಸ್ತಿದ್ದಾರೆ. ಬರೀ ಇಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ಇದೇ ರೀತಿಯ ಸೆಕ್ಯೂರಿಟಿ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿಗೆ ಬರುವಂತಹ ರಸ್ತೆಗಳಾಗಿರ್ಬೋದು, ಮುಖ್ಯ ರಸ್ತೆಗಳು ಅಥವಾ ಹೊರಭಾಗದಿಂದ ಬರುವಂಥ ರಸ್ತೆಗಳಾಗಿರ್ಬೋದು, ಪ್ರತಿಯೊಂದು ಜಾಗಗಳಲ್ಲೂ ಸಹ ನಾಕಾಬಂದಿ ಹಾಕಿ ಪೊಲೀಸರು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡಿ ಆನಂತರ ಬಿಡ್ತಿರುವಂಥದ್ದು. ಖುದ್ದು DCP ಆದಿಯಾಗಿ ಅಂದರೆ ಎಲ್ಲ ಆಯುಕ್ತರು ಕೂಡ ಈಗ ರಸ್ತೆಗಿಳಿದು ತಪಾಸಣೆ ನಡೆಸ್ತಾ ಪ್ರತಿಯೊಂದು ಜಾಗಗಳಲ್ಲೂ ಸಹ ಅವರವ್ರ ಡಿವಿಷನಲ್ಲಿ ತಪಾಸಣೆ ನಡೆಸಿ ಏನಾದರೂ ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಲಿ ಕಂಡು ಬಂದರೆ ಅದನ್ನು ವ್ಯಕ್ತಿಗಳನ್ನು ಪರಿಶೀಲನೆಗೆ ಕರೆಯುವಂಥ ಸಾಧ್ಯತೆ ಕೂಡ ನಡೆಸ್ತಿರುವಂಥದ್ದು. ಯಾಕಂದರೆ ದೆಹಲಿಯಲ್ಲಿ ಆದಂತಹ ಘಟನೆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಿರುವಂಥದ್ದು. ತಡರಾತ್ರಿ ಆದರೂ ಸಹ ಪ್ರತಿಯೊಂದು ವಾಹನಗಳನ್ನ ಚೆಕ್ ಮಾಡಿ ಆನಂತರ ಬಿಡುವಂಥ ಕೆಲಸ ಆಗ್ತಿದೆ. ಹೆಚ್ಚು ಜನ ಸೇರುವಂಥ ಸ್ಥಳಗಳಲ್ಲಿ, ಬರೀ ಇಲ್ಲಿ ಮಾತ್ರ ಅಲ್ಲ, ಮಾಲ್ಗಳಲ್ಲಾಗಿರ್ಬೋದು, ಮತ್ತು ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರತಿಯೊಂದು ಭಾಗದಲ್ಲೂ ಇದೇ ರೀತಿಯ ನಾಕಾಬಂದಿಗಳಾಕಿ ಸೆಕ್ಯೂರಿಟಿ ಅಲರ್ಟ್ ಮಾಡಿಕೊಂಡು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ತಪಾಸಣೆ ಮುಂದುವರಿಸ್ತಿರುವಂಥದ್ದು. ಪ್ರೇಮ್, ಮಾರುತಿ, ಈಗ ಪೊಲೀಸರಿಂದೇನೋ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈಗ ಆ ಸ್ಫೋಟದ ಬಗ್ಗೆ ಇನ್ನೂ ಕೂಡ ಒಂದು ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಅಂದರೆ ಇದೊಂದು ಟೆರರ್ ಅಟ್ಯಾಕಾ ಅಥವಾ ಸಾಮಾನ್ಯ ಸ್ಫೋಟನ ತನಿಖೆ ಮೂಲಕ ಗೊತ್ತಾಗಬೇಕಿದೆ. ಬಟ್ ಮತ್ಯಾವೆಲ್ಲ ಕ್ರಮಗಳಿಗೆ ಮುಂದಾಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಈಗ ರಸ್ತೆಗಿಳಿದು ಎಲ್ಲ ವಾಹನಗಳ ತಪಾಸಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಾಳೆ ಬೆಳಗ್ಗೆಯಿಂದ ಮತ್ಯಾವ್ಯಾವ ರೀತಿಯ ಕ್ರಮ ಆಗಬಹುದು ಪೊಲೀಸರಿಂದ ಬೆಂಗಳೂರಿನಲ್ಲಿ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಅಂತ? ಖಂಡಿತ, ಯಾಕಂದರೆ ದೆಹಲಿಯಲ್ಲಿ ಆಗಿರುವಂಥ ಸ್ಫೋಟ ಯಾವ ಕಾರಣಕ್ಕಾಗಿದೆ ಅನ್ನೋದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಆ ಸ್ಪಷ್ಟತೆ ತಿಳಿಯುವವರೆಗೂ ಕೂಡ ಕಟ್ಟೆಚ್ಚರ ತೀರಾ ಅಗತ್ಯ. ಅದು ಸಹಜವಾದ ಸ್ಫೋಟ ಅಂದರೆ CNG ಗಾಡಿಯಾಗಿದೆ, CNG ಸ್ಫೋಟ ಆಗಿದೆ ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ಅಥವಾ ಬೇರೆ ಉಗ್ರಗಾಮಿ ಚಟುವಟಿಕೆಯ ಸ್ಫೋಟ ಆಗಿತ್ತು ಅಂದರೆ ಇಡೀ ದೇಶ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಇಡೀ ದೇಶ ಅಲರ್ಟ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ, ಆ ಸ್ಫೋಟದ ಶಂಕೆ ಹಿನ್ನೆಲೆಯಲ್ಲೇ ಈಗ ಬೆಂಗಳೂರು ನಗರದಾದ್ಯಂತ ಹೈ ಅಲರ್ಟ್ನ ಕಮಿಷನರ್ ಘೋಷಣೆ ಮಾಡಿಕೊಂಡು ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವಸ್ತುಗಳಾಗಿರ್ಬೋದು, ಆ ರೀತಿ ಅಂದರೆ ದೆಹಲಿ ಮಾದರಿಯಲ್ಲಿ ಸ್ಫೋಟ ಬೆಂಗಳೂರಲ್ಲಿ ಏನಾದರೂ ಮಾಡಿಸುವಂಥ ಸಾಧ್ಯತೆ ಇದೆಯಾ, ಇದೊಂದು ಸರಣಿ ಬಾಂಬ್ ಸ್ಫೋಟದ ಸಾಧ್ಯತೆಗಳಿವೆಯಾ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಕಟ್ಟೆಚ್ಚರ ವಹಿಸ್ತಿದೆ. ರಾತ್ರಿ ಮಾತ್ರ ಅಲ್ಲ, ಬೆಳಗ್ಗೆ ಕೂಡ ಇದು ಮುಂದುವರಿಯುತ್ತೆ. ಬೆಂಗಳೂರಿಗೆ ಬರುವಂತಹ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿ ಬೆಂಗಳೂರು ಸಿಟಿ ಒಳಗಡೆ ಬಿಟ್ಕೊಳ್ಳುವಂಥದ್ದು
ಎಸ್ಪೆಷಲಿ ಕಾರಲ್ಲಿ ಸ್ಫೋಟ ಆಗಿರೋದ್ರಿಂದ ಕಾರನ್ನು ಚೆಕ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ಅಂದರೆ ಈಗ ರಾತ್ರಿ ಪೂರ್ತಿ ಈಗ ತಪಾಸಣೆ ಮುಂದುವರಿಸೋಣ, ಬೆಳಗ್ಗೆ ಅಷ್ಟರಲ್ಲಿ ಈಗ ದೆಹಲಿಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ದೆಹಲಿ ಪೊಲೀಸರು. ಆ ಸ್ಫೋಟದ ತೀವ್ರತೆ ಏನಿತ್ತು, ಸ್ಫೋಟ ಯಾವ ಕಾರಣಕ್ಕಾಗಿದೆ ಅನ್ನೋದು ತಿಳ್ಕೊಳ್ಳುವಂಥ ಪ್ರಯತ್ನ ನಡೀತಿದೆ. ಈಗ ಬೆಳಗ್ಗೆ ಕೂಡ ಅಂದರೆ ಏರ್ಪೋರ್ಟ್ ಆಗಿರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಇಲ್ಲೆಲ್ಲ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಟೆರರ್ ಅಟ್ಯಾಕ್ ಆಗಿದ್ದೇ ನಿಜವಾಗಿದ್ದರೆ ಈ ಟೆರರ್ ಅಟ್ಯಾಕ್ ಬರೀ ದೆಹಲಿಗೆ ಮಾತ್ರ ಸೀಮಿತವಾಗೋದಿಲ್ಲ. ಏಕಕಾಲಕ್ಕೆ ಹಲವು ಕಡೆಗಳಲ್ಲಿ ಆ ರೀತಿಯ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅನುಮಾನ ಬಂದಿರೋದ್ರಿಂದ ಈಗ ಎಲ್ಲ ಕಡೆಗಳಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ, ಹೈ ಅಲರ್ಟನ್ನು ಕೈಗೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಿರುವಂಥದ್ದು.